Okay, good morning friends. Today's topic is time and work. Okay, time and work ಮೇಲೆ ಯಾವ ತರ ಕ್ವಶನ್ಸ್ ಬರುತ್ತೆ ನೋಡ್ತಾ ಹೋಗೋಣ ಅಲ್ವಾ? ಓಕೆ ಇಲ್ಲಿ ನೋಡಿ, ಒಂದು ಕೆಲಸವನ್ನು x 15 ದಿನದಲ್ಲಿ ಮಾಡುತ್ತಾರೆ, ಅದೇ ಕೆಲಸವನ್ನು y 20 ದಿನದಲ್ಲಿ ಮಾಡುತ್ತಾರೆ. ಅದೇ ಕೆಲಸವನ್ನು z ಅನ್ನುವರು 20 ದಿನದಲ್ಲಿ ಕೆಲಸ ಮಾಡುತ್ತಾರೆ. ಮಾಡಿದರೆ x y z ಒಟ್ಟಿಗೆ ಸೇರಿ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡುತ್ತಾರೆ? ಓಕೆನಾ? ಎಕ್ಸ್ ಎಷ್ಟು ದಿವಸ ಮಾಡ್ಕೊಂತಾರಪ್ಪ ಕೆಲಸ ಮಾಡಕ್ಕೆ? 15 ಡೇಸ್. ವೈ ಎಷ್ಟಪ್ಪ? 20 ಡೇಸ್. ನೆಕ್ಸ್ಟ್ ಯಾರು? ಝೆಡ್ ಎಷ್ಟು ದಿನ ತಂದ್ರೆ? 60 ಡೇಸ್. ಓಕೆನಾ? ಹಾಗಾದ್ರೆ ಇದರ ಲಾಸ ಏನು? ಇದರ ಹೈಯೆಸ್ಟ್ ದೊಡ್ಡ ನಂಬರ್ ಯಾವುದು? 60. 20 ಆಗುತ್ತಾ? 15 ಆಗುತ್ತಾ? ಹಾಗಾದ್ರೆ ಲಾಸ ಏನಪ್ಪ? 60. ಎಷ್ಟೇ ಆಗುತ್ತಿದ್ದು? 1 ಟೈಮ್. ಇದು 3 times this. ಟೋಟಲ್ ಮಾಡಿ ಎಷ್ಟು ಬರುತ್ತಪ್ಪ? 8. ಯಾವ ಟೇಬಲ್ಸ್ ಇಂದ ಮಾಡ್ತೀರಾ? 4 ಇಂದ ಮಾಡ್ತೀರಾ? 4 ಇಂದ 4 2s 4 15s ಅಲ್ವಾ? ಏನೋ ಡಿವೈಡ್ ಆಗುತ್ತಾ? 15/2 ಡೇಸ್. 15 2 ದಿನ ಕೆಲಸ ಮಾಡ್ತಾರಂತೆ, ಅಂದ್ರೆ 7.5 ದಿನ ಅಂತ. ಆಪ್ಷನ್ ಡಿ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, ಎ ಪ್ಲಸ್ ಬಿ ಕಂಪ್ಲೀಟ್ ದ ಟಾಸ್ಕ್ ಇನ್ 28 ಡೇಸ್. ಬಿ ಅಲೋನ್ ಟಾಸ್ಕ್ 35 ಡೇಸ್ ಟು ಕಂಪ್ಲೀಟ್ ದ ಸೇಮ್ ವರ್ಕ್. ಸೊ ಹೌ ಮೆನಿ ಡೇಸ್ ಎ ಟೇಕ್ ಕಂಪ್ಲೀಟ್ ದ ಸೇಮ್ ಜಾಬ್? ಅಂದ್ರೆ ಎ ಪ್ಲಸ್ ಬಿ ಅವರಿಬ್ರು ಜೊತೆಗೆ ಕೆಲಸ ಮಾಡಿದ್ರೆ ಎಷ್ಟು ದಿವಸದಲ್ಲಿ ಕೆಲಸ ಮುಗಿಸ್ತಿದ್ರಂತೆ? 28 ದಿನದಲ್ಲಿ ಕೆಲಸ ಮಾಡಿದ್ರಂತೆ. ಹಾಗಾದ್ರೆ ಬಿ ಅನ್ನು ಒಬ್ಬನೇ ಕೆಲಸ ಮಾಡಿದ್ರೆ ಎಷ್ಟು ದಿವಸದಲ್ಲಿ ತಗೊಂತಿದ್ದಾನೆ? 35 ಡೇಸ್ ಬೇಕಾಗ್ತಿದೆ. ಹಾಗಾದ್ರೆ ಎ ಅನ್ನೋನು ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಓಕೆನಾ? ವಾಟ್ ಈಸ್ ದ LCM? 28 35 ಏನು ನೋಡಿ ಸರ್, ಇದು ನನಗೆ ಒಂದ್ ಸ್ವಲ್ಪ ಟೇಬಲ್ಸ್ ಕನ್ಫ್ಯೂಷನ್ ಆಗುತ್ತೆ. 28 ಐತೆ, 35 ಐತೆ, ದೊಡ್ಡ ನಂಬರ್ ಇದು. ಇದರದ್ದು ಟೇಬಲ್ಸ್ ಹೇಳ್ತೀನಿ, ನಂಗೆ ಗೊತ್ತಾಗಲ್ಲ. 28 ಇದೆ ಅಲ್ವಾ, ಇಲ್ಲೇ ನಮ್ಗೆ ಅರ್ಥ ಆಗ್ಬೇಕು. ಇಲ್ಲಿ 5 ಇದೆ ಅಂತ ಅಂದ್ರೆ 5 ಇಂದ ಮಲ್ಟಿಪ್ಲೈ ಆಗ್ಬೇಕಿದು, ಅಥವಾ 10 ಇಂದ ಆಗ್ಬೇಕು ಅಷ್ಟೇ, ಆಯ್ತಾ? ಹಾಗಾದ್ರೆ 28 5 ಎಷ್ಟು? 28 5 ಎಷ್ಟಪ್ಪ? 140. ಆ 140 35 ಅಲ್ಲಿ ಡಿವೈಡ್ ಆಗುತ್ತೆ ನೋಡಿ, ಸಾಕು. ಆಗುತ್ತಾ? 4 ಆಗುತ್ತೆ ನೋಡಿ. ಓಕೆನಾ? ಅದೇ LCM ಯಾವ ತರ ಫೈಂಡ್ ಔಟ್ ಮಾಡೋದು ಅಂದ್ರೆ, ಯಾಕೆಂದ್ರೆ ಇವೆರಡು ನಂಬರ್ ನೋಡ್ರೆ ಒಂಥರ ಆಡ್ ನಂಬರ್ ತರ ಕಾಣ್ತಿದೆ, ಕನ್ಫ್ಯೂಷನ್. ಯಾಕೆಂದ್ರೆ ಅಲ್ಲಿ ನೋಡ್ತಿದ್ದ ಫಸ್ಟ್ 35 ಇರೋದು, ಇಲ್ಲಿ ಈವನ್ ಲೈಕ್ 35 25 ಆ ತರ ಇರುತ್ತೆ, ಈಸಿ ಆಗ್ತಿತ್ತು. ಇಲ್ಲಿ ಈವನ್ ನಂಬರ್ ತರ ಬಂದು 28 38 ಆ ತರ ಬಂದ್ರೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಆ ತರ ಬಂದಾಗ ಲಾಸ್ಟ್ ನಂಬರ್, ಇನ್ನೊಂದು ನಂಬರ್ ದೊಡ್ಡ ನಂಬರ್ ನೋಡ್ತಿಲ್ಲ, ಆ ಸಂಖ್ಯೆ ಏನಾದ್ರೂ ಕೊನೆಯಲ್ಲಿ 5 ಇದೆಯಾ ನೋಡಿ. 5 ಇತ್ತು ಅಂದ್ರೆ ಈಗ ಕೊಟ್ಟಿರುವ ಇನ್ನೊಂದು ಸಂಖ್ಯೆ ಇರುತ್ತಲ್ಲ, ಅದು 5ರಿಂದ ಭಾಗ ಆಗ್ಬೇಕು ಅಥವಾ 10ರಿಂದ ಆಗ್ಬೇಕು ಅಂತ ನೋಡ್ತೀವಿ. ಹಾಗಾದ್ರೆ 28 5 ಎಷ್ಟು? 140 ಬರ್ತಿದೆ. ಹಾಗಾದ್ರೆ 35 ಇಂದ 140 ಡಿವೈಡ್ ಆಗುತ್ತೆ ನೋಡಿ. ಆಗುತ್ತೆ ಅಂದ್ರೆ LCM ಎಷ್ಟಾಗುತ್ತೆ? 140. ಓಕೆ, 28 ಇಂದ ಎಷ್ಟೇ ಹೋಗ್ತಿದ್ದು? 5 ಇದು ಎಷ್ಟೇ ಹೋಗುತ್ತೆ? 4 ಜನಪ್ಪ. ಹಾಗಾದ್ರೆ ಒಟ್ಟಿಗೆ ಕೆಲಸ ಮಾಡ್ತಿದ್ರೆ ಎಷ್ಟು ಬೇಗ ಮುಗಿಸೋರು? ಎಷ್ಟು? 5. ಹಾಗಾದ್ರೆ ಒಬ್ನೇ ಇವನ್ ಮಾಡಿದ್ರೆ ಎಷ್ಟು? ಹಾಗಾದ್ರೆ ಒಬ್ನೇ ಎಷ್ಟು ಕೆಲಸ ಮಾಡ್ತಾನೆ ಒಂದಿನಕ್ಕೆ? ಒಂದೇ ಭಾಗನಾ? ಯಾಕೆಂದ್ರೆ ಎ ಪ್ಲಸ್ ಬಿ ಮಾಡಿದ್ರೆ ನನಗೇನ್ ಬೇಕು? ಎ ಬೇಕು. ಎ ಪ್ಲಸ್ ಬಿ ಒಬ್ನೇ ಮಾಡಿದ್ರೆ ಎಷ್ಟು ದಿವಸ ತಂತಾನೆ? 5 ದಿವಸ ತಂತಾನೆ. ಎ ಬೇಕಲ್ವಾ? ಬಿ ಬೇಕು ಅಂದ್ರೆ ಬಿ ಒಬ್ನೇ ಕೆಲಸ ಮಾಡಿದ್ರೆ 4 ದಿವಸ. ಹಾಗಾದ್ರೆ ಎ ಬೇಕು ಅಂದ್ರೆ ಎಷ್ಟು ದಿವಸದಲ್ಲಿ ಕೆಲಸ ಮುಗಿಸ್ತಾನೆ? ಒಂದೇ ದಿನ ಅಲ್ವಾ? ಅಂದ್ರೆ ಒಂದು ದಿನ ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡಿದ್ರೆ ಒಂದೇ ಭಾಗ ಅವ್ನು ಮಾಡೋದು. ಹಾಗಾದ್ರೆ 140/1 ಅಂದ್ರೆ 140 ದಿನ ತಾಂತಾನಂತೆ. ಅವನು ಒಬ್ಬನೇ ಕೆಲಸ ಮಾಡಕ್ ಬಿಟ್ರೆ ಎಷ್ಟು ದಿವಸ ಕೆಲಸ ಮಾಡ್ತಾನಂತೆ? 140 ಡೇಸ್ ಮಾಡ್ತಾರೆ. ಓಕೆನಾ ಸರ್? ಇನ್ನೊಂದು ಮೆಥಡ್ ಹೇಳ್ಕೊಳ್ಳ. ಇಲ್ಲಿ ನೋಡಿ, 28 into 35 ಡಿವೈಡೆಡ್ ಬೈ 35 minus 28. ಸರ್ ಅಲ್ಲಿ ಪ್ಲಸ್ ಮಾಡ್ತಿದ್ರೆ ಯಾಕೆ ಸರ್ ಮೈನಸ್ ಮಾಡ್ತಿದ್ದೀರಾ? ಯಾಕೆಂದ್ರೆ ಇಬ್ರು ಇದಾರೆ, ಮತ್ತೆ ಒಬ್ಬನ್ ಕಲಿಬೇಕಲ್ವಾ? ಆಲ್ರೆಡಿ 35 ಅಲ್ಲಿ ಇಬ್ರು ಇದಾರೆ, ಇಲ್ಲಿ ಒಬ್ಬ ಇದ್ದಾನೆ, ಅವನು ಆಲ್ರೆಡಿ ಇಲ್ಲಿದೆ, ಅದಕ್ಕೋಸ್ಕರ ಮೈನಸ್ ಮಾಡ್ಬೇಕಲ್ವಾ? ಮೈನಸ್ ಮಾಡಿ
ಮೈನಸ್ ಮಾಡಿ ಎಷ್ಟು ಬರುತ್ತೆ 28 ಇಂಟು 35 ಮೈನಸ್ ಎಷ್ಟು ಬರುತ್ತೋ 7 ಬರುತ್ತೆ. 7 ಇಂದ 7 1 7 5 7 5 35 5 ಇಂದ ಇಂಟು ಮಾಡಿ 140 days. ಯಾವ್ದು ಈಸಿ ಅನ್ಸುತ್ತೋ ಅದನ್ನು ಸಾಲ್ವ್ ಮಾಡ್ತಾರೆ. 140 ಡೇಸ್ ಅಲ್ಲಿ ಕೆಲಸ ಮಾಡ್ತಾರೆ. ಆಪ್ಷನ್ ಸಿ ರೈಟ್. ಓಕೆ, ಕೆ ಮತ್ತು ಎಲ್ ಒಟ್ಟಿಗೆ ಕೆಲಸವನ್ನು 20 ದಿನದಲ್ಲಿ ಪೂರ್ಣಗೊಳಿಸಬಹುದು. ಆದರೆ ಎಲ್ ಅದನ್ನು 60 ದಿನದಲ್ಲಿ ಮುಗಿಸಬಹುದು. ಪೂರ್ಣಗೊಳಿಸಲು ಕೆ ಒಬ್ಬನೇ ಎಷ್ಟು ದಿನದಲ್ಲಿ ಕೆಲಸವನ್ನು ಪೂರ್ಣಗೊಳಿಸುತ್ತಾನೆ? ಇಲ್ಲಿ ಬರಬೇಕಾಯ್ತು. ಓಕೆ, ಪೂರ್ಣಗೊಳಿಸುತ್ತಾನೆ. ಓಕೆ, ಹಾಗಾದ್ರೆ ಕೆ ಪ್ಲಸ್ ಎಲ್ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರಂತಪ್ಪ? 20 ಡೇಸ್ ಅಲ್ಲಿ ಮುಗಿಸ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಯಾರು ಇನ್ನೊಬ್ರು? ಎಲ್ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ? 60 ಡೇಸ್ ಅಲ್ಲಿ ಮುಗಿಸ್ತಾರೆ. ನೆಕ್ಸ್ಟ್ ಯಾರು ಇನ್ನೊಬ್ರು? ಕೆ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ ಅಂತ. ಇದರ ಲಾಸ ಏನ್ರು 60 ಆದ್ರೆ ಒಂದಿನಕ್ಕೆ ಎಷ್ಟು ಕೆಲಸ ಮಾಡಿಸ್ತಾರೆ ಇವರು? ಎಷ್ಟು ಪಾಠ? 4. ಇವರು ಇದು 3 ಭಾಗ ಕೆಲಸ ಮಾಡ್ತಾರೆ. ಹಾಗಾದ್ರೆ ಕೆ ಒಬ್ಬನೇ ಎಷ್ಟು ಕೆಲಸ ಮಾಡ್ತಾನೆ? 1 ಭಾಗನ ಅಣ್ಣ ಎಲ್ಲೂ 1 ಭಾಗ ಮಾಡ್ತಾನೆ. ಕೆ ಎಷ್ಟು ಮಾಡ್ತಾನೆ? ಕೆ ಇಸ್ ಈಕ್ವಲ್ ಟು 3 - 2 ಎಷ್ಟು? 3 - 1 ಅಂದ್ರೆ 2 ಕೆಲಸ ಮಾಡ್ತಾನೆ. 2 ಇಂದ 2 1 30 ಡೇಸ್. ಕೆ ಒಬ್ಬನೇ ಕೆಲಸ ಮಾಡಕ್ ಬಿಟ್ರೆ ಎಷ್ಟು ದಿವಸ ಮುಗಿಸ್ತಾನೆ? 30 ದಿವಸದಲ್ಲಿ ಮುಗಿಸ್ತಾನೆ. ಆಪ್ಷನ್ ಎ. ಓಕೆ, ಎ ಒಬ್ಬನೇ ಒಂದು ಕೆಲಸವನ್ನು 60 ದಿನದಲ್ಲಿ ಮಾಡಬಹುದು ಮತ್ತು ಬಿ ಅದೇ ಕೆಲಸವನ್ನು 15 ದಿನದಲ್ಲಿ ಮಾಡಬಹುದು. ಸಿ ಅವರ ಸಹಾಯದೊಂದಿಗೆ ಅವರ ಒಟ್ಟಿಗೆ ಕೆಲಸವನ್ನು 6 ದಿನದಲ್ಲಿ ಆ ಕೆಲಸವನ್ನು ಪೂರ್ಣಗೊಳಿಸಬಹುದು. ಸಿ ಮಾತ್ರ ಎಷ್ಟು ದಿನದಲ್ಲಿ ಆ ಕೆಲಸವನ್ನು ಪೂರ್ಣಗೊಳಿಸುತ್ತಾನೆ? ಅಂದ್ರೆ ಎ ಒಬ್ಬರೇ ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಾರಂತೆ? 60 ಡೇಸ್. ಓಕೆನಾ? ಬಿ ಒಬ್ಬರೇ ಮಾಡಿದ್ರೆ ಎಷ್ಟು? 15 ದಿನದಲ್ಲಿ ಕೆಲಸ ಮಾಡ್ತಾರಂತೆ. ಹಾಗಾದ್ರೆ ಅವ್ರ ಜೊತೆಗೆ ಯಾರು ಸೇರ್ತಾರಂತೆ? ಸಿ ಸೇರ್ತಾರಂತೆ. ಯಾರ ಜೊತೆಗೆ? ಎ ಪ್ಲಸ್ ಬಿ ಪ್ಲಸ್ ಸಿ ಜೊತೆಗೆ ಕೆಲಸ ಸೇರ್ಕೊಂಡ್ರೆ ಎಷ್ಟು ದಿವಸದಲ್ಲಿ ಕೆಲಸ ಮುಗಿಸ್ತಾರಂತೆ? 6 ಡೇಸ್ ಅಲ್ಲಿ ಕೆಲಸ ಮುಗಿಸ್ತಾರಂತೆ. ಹಾಗಾದ್ರೆ ನಿನ್ಗೆ ಯಾರು ಬೇಕು? ಸಿ ಎಷ್ಟು ದಿವಸ ಮುಗಿಸ್ತಾನೆ ಅಂತ ಬೇಕು. ಹಾಗಾದ್ರೆ ಇದರ ಲಾಸ ಏನ್ರಿ? ಏನು ದೊಡ್ಡ ನಂಬರ್ ಯಾವುದು? 60. 15 ಆಗುತ್ತಾ? 6 ಆಗುತ್ತೆ. ಆಗ ಲಾಸ 60. ಹಾಗಾದ್ರೆ ಏನವರು ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? ಒಂದೇ ಭಾಗ. ಬಿ ಏನವರು ಎಷ್ಟು ಕೆಲಸ ಮಾಡ್ತಾರೆ ಒಂದ್ ದಿನಕ್ಕೆ? 4 ಭಾಗ. ಹಾಗಾದ್ರೆ ಇವ್ರು 3 ಜನ ಸೇರ್ಕೊಂಡು ಎಷ್ಟು ಭಾಗ ಕೆಲಸ ಮಾಡ್ತಾರೆ? 10 ಭಾಗ ಕೆಲಸ ಮಾಡ್ತಾರೆ. ಹಾಗಾದ್ರೆ ಇದರಲ್ಲಿ ಸಿ ಎಷ್ಟು ಕೆಲಸ ಮಾಡ್ತಾನೆ? ಸಿ ಎಷ್ಟು ಕೆಲಸ ಅಂದ್ರೆ 3 ಜನ ಸೇರಿದ್ರೆ ಎಷ್ಟಪ್ಪ? 10. ಹಾಗಾದ್ರೆ ಬಿದು ಎಷ್ಟು? ಎ ಎಷ್ಟು? 5 ಭಾಗ ಆಲ್ರೆಡಿ ಇದೆ. ಹಾಗಾದ್ರೆ ಉಳಿದಿದ್ದ ಅವಂದೇ ಅಲ್ವಾ? 5 ಭಾಗ ಅವ್ರದ್ದು ಅಂದ್ರೆ ಇನ್ಯಾರ್ದು ಇದು? 5 ಭಾಗ ಯಾರ್ದಿದು? ಸಿದು. ಹಾಗಾದ್ರೆ ಇಲ್ಲಿ 5 ಭಾಗ ಅವ್ನು ಕೆಲಸ ಮಾಡ್ತಾನೆ ಅಂದ್ರೆ ಎಷ್ಟು ಸತಿ ಹೋಗುತ್ತೆ? 5 1 2 10 12 ಅಂದ್ರೆ 12 ಡೇಸ್ ಬೇಕು ಅವನಿಗೆ. ಎಷ್ಟು ದಿವಸ ಬೇಕಂತೆ? 12 ದಿನ ಬೇಕು. ಅಷ್ಟು ಬೇಕು ಕೆಲಸ ಮುಗಿಸಾಕ್ಬಿಡ್ತಾರೆ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, ಶ್ರೀನಿವಾಸ್ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 15 ಡೇಸ್. ಶ್ರೀನಿವಾಸ್ ಅನ್ನೋರು ಏನ್ ಮಾಡ್ತಾರೆ? 15 ದಿನ ತೊಂದರಂತೆ ಕೆಲಸ ಮಾಡಕ್ಕೆ. ರಮೇಶ್ ಅನ್ನೋರು ಏನ್ ಮಾಡ್ತಾರೆ? ರಮೇಶ್ ಕ್ಯಾನ್ ಟೇಕ್ ದ ಸೇಮ್ ವರ್ಕ್ ಇನ್ 10 ಡೇಸ್. ರಮೇಶ್ 10 ದಿನ ತೊಂತಾರೆ. ರವಿ ಅವ್ರ ಜೊತೆ ಕೆಲಸ ಮಾಡಕ್ಕೆ ಸಹಾಯಕ್ಕೆ ಸೇರ್ಕೊಂಡು 5 ದಿವಸದಲ್ಲಿ ಮುಗಿಸ್ತಾನಂತೆ. ಹಾಗಾದ್ರೆ ರವಿಗೆ ಅದೇ ಕೆಲಸ ಒಬ್ನೇ ಮಾಡ್ಬೇಕು ಅಂದ್ರೆ ಎಷ್ಟು ದಿವಸದಲ್ಲಿ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಓಕೆನಾ? ಶ್ರೀನಿವಾಸ್ ಒಂದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? ಒಂದಿನಕ್ಕೆ 15 ದಿವಸ ಕೆಲಸ ಮಾಡ್ತಾರಂತೆ. ಶ್ರೀನಿವಾಸ್ ಅಂದ್ರೆ ಇನ್ನೊಬ್ರು ಯಾರು? ರಮೇಶ್ ಒಬ್ಬನೇ ಮಾಡ್ಬೇಕು ಅಂದ್ರೆ ಎಷ್ಟು? 10 ಡೇಸಾ? 10 ಡೇಸ್. ಶ್ರೀನಿವಾಸ್ ಪ್ಲಸ್ ರಮೇಶ್ ಪ್ಲಸ್ ರವಿ ಮಾಡ್ತಾರೆ. ಒಟ್ಟಿಗೆ 3 ಜನನು ಮಾಡ್ತಾರೆ ಅಂದ್ರೆ 5 ದಿನದಲ್ಲಿ ಕೆಲಸ ಮಾಡ್ತಾರೆ. ಹಾಗಾದ್ರೆ ರವಿ ಒಬ್ಬನಿಗೆ ಎಷ್ಟು ದಿವಸ ಬೇಕು? ಇದರ ಲಾಸ ಎಷ್ಟಪ್ಪ? 30.
ಎಸ್ ಶ್ರೀನಿವಾಸ್ ಒಂದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? ಎರಡಾ? ರಮೇಶ್ 3. ಇವರು 3 ಜನ ಸೇರ್ಕೊಂಡ್ರೆ ಎಷ್ಟಪ್ಪ? 6 ಭಾಗ ಕೆಲಸ ಮಾಡ್ತಾರ? ಹಾಗಾದ್ರೆ ರವಿದು ಒಂದಿನ ದಿನಕ್ಕೆ ಎಷ್ಟು ಕೆಲಸ? 3 ಜನ ಸೇರಿದ್ರೆ 6, ಇವರಿಬ್ರು ಮಾಡೋದು 5 ಭಾಗ. ಹಾಗಾದ್ರೆ ರವಿದು ಎಷ್ಟು ಭಾಗ? 1 ಭಾಗ ಕೆಲಸ ಮಾಡ್ತಾನೆ. ಆ 1 ಭಾಗ ಕೆಲಸ ಮಾಡಿದ್ರೆ 30 ದಿವಸ ಬೇಕು ಅವನಿಗೆ. ಎಷ್ಟು ದಿವಸ ಬೇಕು? 30 ಡೇಸ್ ಬೇಕು. ಓಕೆ, ರೈಟ್ ಡೌನ್. ಓಕೆ, ನೋಡಿ ಪಿ ಮತ್ತು ಕ್ಯೂ ಕ್ರಮವಾಗಿ 6 ಮತ್ತು 8 ದಿನದಲ್ಲಿ ವಿಭಿನ್ನ ಕೆಲಸವನ್ನು ಮಾಡಬಹುದು. ಆರ್ ಸಹಾಯದೊಂದಿಗೆ ಅವರು 3 ದಿನದೊಳಗೆ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. ಒಟ್ಟು ಕೂಲಿ 3200 ರು. ಆದರೆ ಆರ್ಗೆ ನೀಡಿದ ಮೊತ್ತ ಎಷ್ಟು? ಓಕೆನಾ? ಹಾಗಾದ್ರೆ ಪಿ ಇರ್ತಾರೆ, ನೆಕ್ಸ್ಟ್ ಯಾರು ಇರ್ತಾರೆ? ಕ್ಯೂ ಇದ್ದಾರೆ, ನೆಕ್ಸ್ಟ್ ಏನೇನು? ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಅಲ್ವಾ? ಹಾಗಾದ್ರೆ ನಮ್ಗೆ ಏನ್ ಬೇಕಿರೋದು? ಆರ್ ಬೇಕಿರೋದು. ಓಕೆ ಅಲ್ವಾ? ಪಿ ಎಷ್ಟಪ್ಪ ಕೆಲಸ ಒಂದಿನಕ್ಕೆ? 6 ಡೇಸ್. ಇವ್ರದ್ದು 8, ಇವ್ರದ್ದು 3 ಜನ ಸೇರಿದ್ರೆ 3 ದಿನ. ಹಾಗಾದ್ರೆ ಇವ್ರದ್ದು ಎಷ್ಟು? ಇದರ ಲಾಸ ಎಷ್ಟು? 24. ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಇವರು? ಪಿ 4. ಇವರು ಎಷ್ಟು? 3. ಇವರು ಎಷ್ಟು? 8. ಹಾಗಾದ್ರೆ ಆರ್ ಒಬ್ಬನೇ ಎಷ್ಟು ಕೆಲಸ ಮಾಡ್ತಾನೆ? ಇವನು 3 ಜನ ಸೇರಿ 8, ಇವರಿಬ್ರದ್ದು ಮೈನಸ್ ಮಾಡ್ಬಿಡಿ. 4 + 3 7. ಹಾಗಾದ್ರೆ ಆರ್ದು ಎಷ್ಟು ಇರುತ್ತೆ? ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಇವನು? ಒಂದೇ ಒಂದು ಕೆಲಸ ಮಾಡ್ತಾನೆ ಅಷ್ಟೇ. ಪಿ ಎಷ್ಟು ಕೆಲಸ ಮಾಡ್ತಾನೆ? 4, ಇವನ್ 3. ಆಗ 3 ಜನ ಸೇರಿದ್ರೆ 8. ಇಲ್ಲಿ ನಿಮ್ಗೆ ಏನ್ ಅರ್ಥ ಆಗ್ತಿದೆ? 8 ಅಂತ ಗೊತ್ತಿದ್ಯಾ? 8 ಅಂದ್ರೆ 8 ಭಾಗ ಕೆಲಸ ಮಾಡ್ತಿರೋದಕ್ಕೆ ತಾನೇ 3200 ರೂಪಾಯಿ ಬರ್ತಿರೋದು. 8 ಭಾಗ ಕೆಲಸ ಮಾಡಿಕ್ಕೆ 3200 ರೂಪಾಯಿ. ಆದ್ರೆ ಆರ್ ಎಷ್ಟು ಕೆಲಸ ಮಾಡ್ತಾನಂತೆ? 1 ಭಾಗ. ಆ 1 ಭಾಗ ಅಂದ್ರೆ ಎಷ್ಟರಿಂದ ಹೋಗುತ್ತಪ್ಪ? 8 ಇಂದ 8 4s 32. 200 ಇಂಟು 400. ಅಂದ್ರೆ ಆರ್ಗೆ ಎಷ್ಟು ಸಂಬಳ ಕೊಡ್ತಾರಂತೆ? 400 ರೂಪಾಯಿ ಕೊಡ್ತಾರಂತೆ. ಆಪ್ಷನ್ ಸಿ. ಓಕೆ, ರೈಟ್ ಡೌನ್. ಓಕೆ, X and Y can do the X and Y can do the different work in 30 days and 20 days respectively. With the help of Z, complete the work in 10 days. If total wages is 3600, then what is the amount given to Z? Okay, ಏನ್ ಹೇಳ್ತಿದ್ದಾರೆ? ಎಕ್ಸ್ ಅನ್ನೋರು ಒಬ್ರು ಇರ್ತಾರೆ, ವೈ ಅನ್ನೋರು ಒಬ್ರು ಇರ್ತಾರಂತೆ. ಓಕೆನಾ? ಇನ್ನೊಬ್ರು ಝೆಡ್ ಇರ್ತಾರೆ. ಎಕ್ಸ್ ಅನ್ನೋರು ಒಂದು ಕೆಲಸ ಕೊಟ್ರೆ 30 ದಿವಸ ತಾಂತಾರಂತೆ ಆ ಕೆಲಸ ಮುಗಿಸೋಕೆ. ನೆಕ್ಸ್ಟ್ ಝೆಡ್ ವೈ ಅನ್ನೋರು ಎಷ್ಟು ದಿವಸ ತಾಂತಾರೆ? 20 ದಿನ ಕೆಲಸ ಮಾಡಕ್ ತಾಂತಾರೆ. ಹಾಗಾದ್ರೆ ಅವ್ರು 3 ಜನ ಝೆಡ್ ನ ಸೇರ್ಸ್ಕೊಂತಾರಂತೆ. 3 ಜನ ಜೊತೆ ಮಾಡ್ಬಿಡೋಣ ಬೇಗ. ಎಕ್ಸ್ ಪ್ಲಸ್ ವೈ ಪ್ಲಸ್ 3 ಜನ ಬೇಗ ಕೆಲಸ ಮಾಡಿ ಸಂಬಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಎಷ್ಟು ದಿವಸದಲ್ಲಿ ಮುಗಿಸ್ಬಿಡ್ತಾರಂತೆ? 10 ದಿವಸದಲ್ಲಿ ಮುಗಿಸ್ಬಿಡ್ತಾರಂತೆ. ಹಾಗಾದ್ರೆ ಈ ಕೆಲಸ ಝೆಡ್ ಒಬ್ಬನ್ಗೆ ಮಾಡಕ್ ಬಿಟ್ರೆ ಎಷ್ಟು ದಿನ ಕೆಲಸ ಮಾಡ್ತಾನೆ? ಎಷ್ಟು ದಿನ ಕೇಳ್ತಿದಾರೆ? ಎಷ್ಟು ಅವನಿಗೆ ಸಂಬಳ ಕೊಡ್ಬೇಕು ಅಂತ ಕೇಳ್ತಿದ್ದಾರೆ. ಅವನೊಬ್ಬನೇ ಸಪರೇಟ್ ಆಗಿ ಮಾಡಿದಾಗ ಅವ್ನಿಗೆ ಎಷ್ಟು ಸಂಬಳ ಕೊಡ್ಬೇಕು ಅಂತ ಕೇಳ್ತಿದ್ದಾರೆ. ಓಕೆನಾ? ಮೀನ್ಸ್ ಇದರ ಲಾಸ ಎಷ್ಟು? ದೊಡ್ಡ ನಂಬರ್ ಯಾವ್ದು ಇದರಲ್ಲಿ? 30 ಡಿವೈಡ್ ಆಗುತ್ತೆ ಎಲ್ಲದ್ರಿಗೂ. ಆಗ ನೆಕ್ಸ್ಟ್ ನಂಬರ್ ಯಾವುದು? 60. ಎಷ್ಟರಿಂದ ಡಿವೈಡ್ ಆಗುತ್ತೆ? ಎಷ್ಟಿಂದ ಡಿವೈಡ್ ಆಗುತ್ತೆ? ಇದು 2 ಇಂದ ಆಗುತ್ತಾ? ಇದು 6 ಇಂದ. ಹಾಗಾದ್ರೆ ಝೆಡ್ ಒಂದು ಭಾಗ ಅಂದ್ರೆ ಎಷ್ಟು? 2 + 3 5. ಹಾಗಾದ್ರೆ 6 ಭಾಗದಲ್ಲಿ ಅವ್ರು 5 ಭಾಗ ಆಲ್ರೆಡಿ ಮಾಡಿದ್ದಾರೆ. ಝೆಡ್ ಎಷ್ಟು ಭಾಗ? ಒಂದೇ ಕೆಲಸ ಮಾಡೋದು. ಸೋಂಬೇರಿ ಅವನು ಯಾರು? ಒಂದೇ ಕೆಲಸ ಮಾಡ್ತಾನೆ. ಹಾಗಾದ್ರೆ 6 ಭಾಗ ಕೆಲಸ ಮಾಡೋದಕ್ಕೆ ಎಷ್ಟು ಸಂಬಳ ಕೊಡ್ತಾವ್ರ ಅವ್ರಿಗೆ? 3600 ರೂಪಾಯಿ ಕೊಡ್ತಾರೆ. ಹಾಗಾದ್ರೆ ಎಷ್ಟೊತ್ತಿಗೆ ಹೋಗುತ್ತೆ? 600 ಟೈಮ್ಸ್. ಹಾಗಾದ್ರೆ ಇವನು 1 ಭಾಗ ಕೆಲಸ ಮಾಡೋದ್ರಿಂದ ಅವ್ನಿಗೆ ಎಷ್ಟು ಸಂಬಳ ಕೊಡ್ತೀವಿ? 600 ರೂಪಾಯಿ
600 rupees ಅವನಿಗೆ ಸಂಬಳ ಸಿಗುತ್ತೆ. ಓಕೆ, ರೈಟ್ ಡೌನ್ ಆಪ್ಷನ್ ಬಿ. ಓಕೆ, ಇಲ್ಲಿ ನೋಡಿ, ಪಿ ಮತ್ತು ಕ್ಯೂ ಒಂದು ಕೆಲಸವನ್ನು 60 ದಿನದಲ್ಲಿ, ಯಾರು ಪಿ ಮತ್ತೆ ಕ್ಯೂ ಅನ್ನೋರು ಇಬ್ರು ಸೇರ್ಕೊಂಡ್ರೆ ಎಷ್ಟು ದಿವಸದಲ್ಲಿ ಕೆಲಸ ಮುಗಿಸ್ತಾರಂತೆ? 60 ದಿನದಲ್ಲಿ ಕೆಲಸ ಮುಗಿಸ್ತಾರಂತೆ. ಹಾಗಾದ್ರೆ ಕ್ಯೂ ಮತ್ತು ಆರ್ ಇಬ್ರು ಸೇರ್ಕೊಂಡ್ರೆ 45 ದಿನದಲ್ಲಿ ಕೆಲಸ ಮುಗಿಸ್ತಾರೆ. ಆರ್ ಮತ್ತು ಪಿ ಸೇರ್ಕೊಂಡ್ರೆ 90 ದಿನದಲ್ಲಿ ಕೆಲಸ ಮಾಡ್ತಾರಂತೆ. ಹಾಗಾದ್ರೆ ಪೂರ್ಣಗೊಳಿಸಬಹುದು. ಒಟ್ಟಿಗೆ ಕೆಲಸ ಮಾಡಿದರೆ ಎಷ್ಟು ದಿನದಲ್ಲಿ ಆ ಕೆಲಸವನ್ನು ಮಾಡಬಹುದು? ಓಕೆನಾ? ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಹೇಳಿ. ಪಿ ಪ್ಲಸ್ ಕ್ಯೂ ಎಷ್ಟು ದಿವಸ ಅಂತಾರೆ? 60 ಡೇಸ್. ನೆಕ್ಸ್ಟ್ ಯಾರು? ಕ್ಯೂ ಪ್ಲಸ್ ಆರ್ ಎಷ್ಟು ದಿವಸ ಅಂತಾರೆ? 45 ಡೇಸ್. ನೆಕ್ಸ್ಟ್ ಇನ್ಯಾರು? ಆರ್ ಪ್ಲಸ್ ಪಿ ಎಷ್ಟು ದಿವಸ ಅಂತಾರೆ? 90 ಡೇಸ್. ಹಾಗಾದ್ರೆ ನಮ್ಗೆ ಯಾರು ಬೇಕು? 3 ಜನನು ಬೇಕಾ? ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಅಂದ್ರೆ ಎಷ್ಟು ಅಂತ ನಮ್ಗೆ ಕೇಳ್ತಿದ್ದಾರೆ. ಹಾಗಾದ್ರೆ ಇದರ ಲಾಸ್ ಎಷ್ಟು? ಒಟ್ಟು ಕೆಲಸ ಎಷ್ಟು? ಫಸ್ಟ್ ಹೇಳಿ. ಎಷ್ಟು? 180ನಾ? ಹಾಗಾದ್ರೆ ಪಿ ಪ್ಲಸ್ ಕ್ಯೂ ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ಒಂದಿನ ಕೆಲಸ ಮುಗಿಸ್ತಾರೆ? 3 ಭಾಗ ಮುಗಿಸ್ತಾರ? ಹಾಗಾದ್ರೆ ಇವ್ರು ಎಷ್ಟು ಕೆಲಸ ಮುಗಿಸ್ತಾರೆ? 4 ಭಾಗನಾ? ಹಾಗಾದ್ರೆ ಇವರು 2 ಭಾಗ. ಓಕೆನಾ? ಹಾಗಾದ್ರೆ ಈಗ ನಮಗೆ ನೋಡಿ 3 ಭಾಗ 4 ಭಾಗ 2 ಭಾಗ ಕೆಲಸ ಸಿಗ್ತಿದೆ. ಇಲ್ಲಿ ಫಸ್ಟ್ ನಾವು ಕೊಟ್ಟಿರೋ ಇಕ್ವೇಶನ್ ಸಿಂಪ್ಲಿಫೈ ಮಾಡಿ. ಪಿ ಪ್ಲಸ್ ಕ್ಯೂ ಪ್ಲಸ್ ಕ್ಯೂ ಪ್ಲಸ್ ಆರ್ ಪ್ಲಸ್ ಆರ್ ಪ್ಲಸ್ ಪಿ ಅಲ್ವಾ? ಮೀನ್ಸ್ ಇಲ್ಲಿ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಪ್ಲಸ್ ಪಿ. ಓಕೆನಾ? ಪಿ ಪ್ಲಸ್ ಪಿ ಪ್ಲಸ್ ಪಿ ಎಷ್ಟು? 2p ಪ್ಲಸ್ ಕ್ಯೂ 2q ಪ್ಲಸ್ ಆರ್ 2r. ಹಾಗಾದ್ರೆ ಇದರಲ್ಲಿ ಏನ್ ಕಾಮನ್ ತಗೋಬಹುದು ನಾವು? 2ಅನ್ನ ಕಾಮನ್ ತಗೋಬಹುದು. 2p ಪ್ಲಸ್ ಕ್ಯೂ ಪ್ಲಸ್ ಆರ್ ಅಂದ್ರೆ ನಮ್ಗೆ ಇಲ್ಲಿ ಸಾಲ್ವ್ ಮಾಡಿದೀವಲ್ವಾ? ಎಷ್ಟಿದೆ ಅನ್ನೋದು ಒಬ್ರದು ಎಷ್ಟು ಸತಿ ಸಿಗ್ತಿದೆ ಅಂತೆ. ಪಿ ಎಷ್ಟು ಸತಿ ಕೆಲಸ ಮಾಡಿದಾನೆ? 2 ಸತಿ. ಕ್ಯೂ ಎಷ್ಟು ಸತಿ ಮಾಡಿದಾನೆ? 2 ಸತಿ. ಆರ್ ಎಷ್ಟು ಸತಿ ಮಾಡಿದಾನೆ? 2 ಸತಿ. ಅಂದ್ರೆ ಈ 3 ಭಾಗ ಕೆಲಸ ಮಾಡ್ತಿದಾರಲ್ಲ, ಪಿನು ಮಾಡಿದ್ದಾರೆ, ಕ್ಯೂನು ಮಾಡಿದ್ದಾರೆ, ಅದಕ್ಕೆ 3 ಬಂದಿದೆ. ಇಲ್ಲಿ ಕ್ಯೂನು ಮಾಡಿದ್ರೆ 6 ಮಾಡಿದ್ದಾರೆ. ಅಂದ್ರೆ ಇಲ್ಲೇ ನೋಡಿ, ಕ್ಯೂ ಇಲ್ಲೂ ಮಾಡ್ತಾನೆ, ಇಲ್ಲೂ ಮಾಡ್ತಾನೆ. ಹಾಗಾದ್ರೆ ಎಷ್ಟು ಸತಿ ಕೆಲಸ ಹೆಚ್ಚಿಗೆ ಆಯ್ತು? 2 ಸತಿ ಹೆಚ್ಚಿಗೆ ಆಗ್ತಿದೆ. ಓಕೆನಾ? ಓಕೆ, ಇರ್ಲಿ. ಇದನ್ನ ಫೈಂಡ್ ಔಟ್ ಮಾಡಿ. ಟೋಟಲ್ ಎಷ್ಟು ಕೆಲಸ? ಎಷ್ಟು? ಟೋಟಲ್ ವರ್ಕ್ ಎಷ್ಟು? 9. ಓಕೆನಾ? ಎಷ್ಟು ಸತಿ ಹೋಗುತ್ತೆ? 9 1 20. ಹಾಗಾದ್ರೆ 20 ಸಿಕ್ತಲ್ವಾ? ಈ 20 ಸಿಕ್ತಿರೋದು ಯಾವ್ದು? 2 ಇಂಟು ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಅಲ್ವಾ ಸಿಕ್ತಿರೋದು? ಹಾಗಾದ್ರೆ ನಮಗೆ ಏನ್ ಬೇಕಿರೋದು? ಇದು ಸಿಕ್ತಿದೆ 20 ಅಂತ. ನನಗೆ ಏನ್ ಬೇಕಿರೋದು? ಈ 2 ಹೋಗ್ಬೇಕಲ್ವಾ? 2 ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಇಂಟು 2 ಅಂದ್ರೆ 40 ಡೇಸ್. ಎಷ್ಟು ದಿನ ಬೇಕು ಅವ್ರಿಗೆ ಕೆಲಸ ಮುಗಿಸಕ್ಕೆ? 40 ದಿನ ಕೆಲಸ ಮುಗಿಸಬೇಕು. ಓಕೆ, 40 ಡೇಸ್. ರೈಟ್? ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಲಾ? ಓಕೆ, ಇಲ್ಲಿ ನೋಡಿ, P and Q can complete the work in 60 days. Okay, Q and R in 45 days. R and P in 90 days. How many days they can finish that work together? ಅಂದ್ರೆ ಒಟ್ಟಿಗೆ ಕೆಲಸ ಮಾಡಕ್ಕೆ ಎಷ್ಟು ದಿವಸ ಬೇಕು ಅಂತ ಕೇಳ್ತಿದ್ದಾರೆ. ಓಕೆನಾ? P ಪ್ಲಸ್ P ಮತ್ತು Q ಜೊತೆಗೆ ಮಾಡಿದ್ರೆ 60 ದಿನ, Q ಮತ್ತೆ R ಮಾಡಿದ್ರೆ 45 ದಿನ, R ಮತ್ತೆ P ಮಾಡಿದ್ರೆ 90 ದಿನ. ಹಾಗಾದ್ರೆ ಒಟ್ಟು ಕೆಲಸ ಎಷ್ಟಪ್ಪ? 180 ಕೆಲಸ ಇರುತ್ತೆ. ಹಾಗಾದ್ರೆ ಇವ್ರಿಬ್ರು ಸೇರ್ಕೊಂಡು ಒಂದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? 3 ಭಾಗ ಕೆಲಸ ಮಾಡ್ತಾರೆ. ಇವ್ರು ಎಷ್ಟು ಮಾಡ್ತಾರೆ? ಒಂದಿನಕ್ಕೆ 4 ಭಾಗ. ಇವ್ರು ಎಷ್ಟು ಮಾಡ್ತಾರೆ? 2 ಭಾಗ ಅಂದ್ರೆ ಆಯ್ತಾ? ಹಾಗಾದ್ರೆ ಈ ಒಟ್ಟು ಕೆಲಸ ಎಷ್ಟು ಮಾಡಿದ್ರು ಒಂದಿನಕ್ಕೆ? ಅವರೆಲ್ಲ 3 ಜನ ಸೇರ್ಕೊಂಡು ಒಟ್ಟು ಒಂದಿನಕ್ಕೆ ಎಷ್ಟು ಮಾಡ್ತಾರೆ? 9 ಭಾಗ ಕೆಲಸ ಮಾಡ್ತಾರೆ. ಆ 9 ಭಾಗ ಅವ್ರು ಕೆಲಸ ಮಾಡ್ತಾರೆ ಅಂದ್ರೆ ಆಲ್ರೆಡಿ ನಮ್ಗೆ ಗೊತ್ತು, 9 ಭಾಗದಲ್ಲಿ 2 ಸತಿ ಅವ್ರು ಕೆಲಸ ಮಾಡ್ತಿರ್ತಾರೆ. ಅಂದ್ರೆ 9ರಲ್ಲಿ 9 ಕೆಲಸನ ಅವ್ರು ಏನ್ ಮಾಡ್ತಾರೆ? 2 ಟೈಮ್ ಮಾಡ್ತಿರೋದ್ರಿಂದ ಡಿವೈಡೆಡ್ ಬೈ 2 ಮಾಡ್ಬೋದಾ? ಡಿವೈಡೆಡ್ ಬೈ 2. ಹಾಗಾದ್ರೆ ಒಟ್ಟು ಕೆಲಸ ಡಿವೈಡೆಡ್ ಬೈ ಒಟ್ಟು ಕೆಲಸ ಡಿವೈಡೆಡ್ ಬೈ ಒಂದು ದಿನದ ಕೆಲಸ 9. ಈ 2ನ ಇಲ್ಲಿ ಕಳಿಸ್ಬೋದಾ? ಹಿಂಗಿರೋದ್ನ ಈ 2ನ ಇಲ್ಲಿ ಕಳಿಸ್ಬೋದಾ? 9 1 9 ಇಂದ ಎಷ್ಟು ಹೋಗುತ್ತೆ? 9 2 0, 2 2 4, 40 ಡೇಸ್ ಬೇಕು. ಓಕೆ, ರೈಟ್ ಡೌನ್ ಆಪ್ಷನ್ ಎ.
ಓಕೆ, ಯು ಮತ್ತು ವಿ ಒಂದು ಕೆಲಸವನ್ನು 40 ದಿನದಲ್ಲಿ 60 ದಿನದಲ್ಲಿ ಸಾರಿ ಏನಿದೆ ಚೇಂಜ್ ಆಗಿದೆ. ಓಕೆ, ಕನ್ನಡ ಮಿಸ್ಟೇಕ್ ಇದೆ ಇಲ್ಲಿ, ಇಂಗ್ಲಿಷ್ ನೋಡಿ. ಯು ಮತ್ತು ಯು ಅಂಡ್ ವಿ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 20 days, ವಿ ಅಂಡ್ ಡಬ್ಲ್ಯೂ ಇನ್ 60 days, W and U in 120 days. In how many days can they finish the work together? ಅಂದ್ರೆ ಏನ್ ಕೇಳ್ತಾ ಇದಾರೆ, ಯು ಮತ್ತು ವಿ ಇಬ್ರು ಜೊತೆ ಕೆಲಸ ಮಾಡಿದ್ರೆ ಎಷ್ಟು ದಿವಸ ಮುಗಿಸ್ತಾರಂತೆ? 20 days ಅಲ್ಲಿ ಕೆಲಸ ಮುಗಿಸ್ತಾರಂತೆ. ಹಾಗಾದ್ರೆ ವಿ ಮತ್ತು ಡಬ್ಲ್ಯೂ ಜೊತೆ ಕೆಲಸ ಮಾಡಿದ್ರೆ ಎಷ್ಟು ದಿವಸ ಮುಗಿಸ್ತಾರೆ? 40 days ಅಲ್ಲಿ ಮುಗಿಸ್ತಾರೆ. ಓಕೆನಾ? ಹಾಗಾದ್ರೆ ಯು ನೆಕ್ಸ್ಟ್ ಯಾರು? ಡಬ್ಲ್ಯೂ ಪ್ಲಸ್ ಯು. ಡಬ್ಲ್ಯೂ ಮತ್ತು ಯು ಜೊತೆ ಕೆಲಸ ಮಾಡಿದ್ರೆ 120 ದಿನದಲ್ಲಿ ಕೆಲಸ ಮಾಡ್ತಾರೆ. ಹಾಗಾದ್ರೆ ಒಟ್ಟು ಕೆಲಸ ಎಷ್ಟು? 120ನಾ? 120 ಕೆಲಸ ಅಂತೆ. ಹಾಗಾದ್ರೆ ಇವರಿಬ್ರು ಜೊತೆ ಕೆಲಸ ಮಾಡಿದ್ರೆ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ? ಎಷ್ಟು ಭಾಗ ಕೆಲಸ ಮಾಡೋದು ಒಂದ್ ದಿನಕ್ಕೆ? ಎಷ್ಟಪ್ಪ? 6. ಇವರು 3, ಇವರು 1. ಹಾಗಾದ್ರೆ ಟೋಟಲ್ ವರ್ಕ್ ಏನು? 8. ಎಷ್ಟು? 6 + 3 9, 9 + 1 ಅಂದ್ರೆ 10 ಕೆಲಸ. 10 ಕೆಲಸನ ಏನ್ ಮಾಡಿದಾರೆ? ಎಲ್ಲರೂ ಇಬ್ರು 2 ಸತಿ ಮಾಡ್ತಿದಾರಲ್ವಾ? ಆದ್ರೆ ಒಂದ್ಸತಿ ಬರ್ಬೇಕು ಅಂದ್ರೆ ಡಿವೈಡ್ ಬೈ 2 ಅಂದ್ರೆ ಎಷ್ಟು? 5. 5 ಇಂದ ಇದನ್ನ ಡಿವೈಡ್ ಮಾಡಿ. 5 1s ಎಷ್ಟು? 5 ಇಂದ 5 2s 5 4s ಅಂದ್ರೆ 24 ದಿನ ಬೇಕು. 24 days, 24 ದಿನದಲ್ಲಿ ಕೆಲಸ ಮುಗಿಸ್ತಾರೆ. ಆಪ್ಷನ್ ಬಿ. ಗೊತ್ತಲ್ಲ, ಅದಕ್ಕೆ ಇಂಟು ಹಾಕಿದ್ದೀನಿ. ಓಕೆ, ಇವತ್ತಿನ ಹೋಮ್ ವರ್ಕ್ ಆಗಿರುತ್ತೆ. ಸಾಲ್ವ್ ಮಾಡ್ಬಿಟ್ಟು ಯು ಕ್ಯಾನ್ ಕಮೆಂಟ್ ಇನ್ ದಿ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.